ಹಾಯ್ ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಜನವರಿ 26ಕ್ಕೆ ಬಂಪರ್ ಗಿಫ್ಟ್, ಫೆಬ್ರವರಿ 1ಕ್ಕೆ ಮೆಗಾ ಬಂಪರ್ ಗಿಫ್ಟ್. ಜನವರಿ 8ಕ್ಕೆ ಸಿಕ್ಕಾಯ್ತು. ಜನವರಿ 26, ಫೆಬ್ರವರಿ 1ಕ್ಕೆ ಸಿಗೋದೆಂಥ ಸ್ವೀಟ್ ನ್ಯೂಸ್. 26 ಮತ್ತು 1 ಮೋದಿಗೆ ಮತ್ತೊಮ್ಮೆ PM ಕುರ್ಚಿ ಕೊಡಿಸಲಿದೆಯಾ? ಆ ಮ್ಯಾಜಿಕ್ ನಂಬರಲ್ಲೇ ಅಡಗಿದೆಯಾ ಮೋದಿಯ ಉಜ್ವಲ ಭವಿಷ್ಯ? ಇದೇ ಈ ಹೊತ್ತಿನ ವಿಶೇಷ. 26+1 ಈಕ್ವಲ್ಸ್ PM ಕುರ್ಚಿ. ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಮೋದಿ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿದ್ದಾರೆ. ಅದೇ ಖುಷಿಗೆ ಪ್ಯಾರೆ ದೇಶವಾಸಿಗಳಿಗೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಜನವರಿ 8ಕ್ಕೆ ಈಗಾಗಲೇ ಸ್ವೀಟ್ ನ್ಯೂಸ್ ಕೊಟ್ಟಿದ್ದಾಯಿತು. ಇನ್ನು ಗಣರಾಜ್ಯೋತ್ಸವದ ಅಂಗವಾಗಿ 26ಕ್ಕೆ ಕೊಡ್ತಿರೋದು ಸಾಲದು ಅಂತ ಫೆಬ್ರವರಿ 1ಕ್ಕೆ ಮಹಾನ್ ಘೋಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಘೋಷಣೆಯಲ್ಲಿ ದೇಶದ ಜನತೆಗೆ ಮಹಾನ್ ಕೊಡುಗೆಗಳು ಕಾದಿವೆಯಂತೆ. ಹಾಗಾದರೆ ಮೋದಿ ಫೆಬ್ರವರಿ 1ಕ್ಕೆ ಕೊಡೋದಕ್ಕೆ ಹೊರಟಿರೋದೇನು? ಜನವರಿ 8, 26 ಆಮೇಲೆ 1 ಮೋದಿಗೆ ಮತ್ತೊಮ್ಮೆ ಪ್ರಧಾನಿ ಕುರ್ಚಿ ಏರುವಂತೆ ಮಾಡ್ತಾವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಜನವರಿ 26ಕ್ಕೆ ಬಂಪರ್ ಗಿಫ್ಟ್, ಫೆಬ್ರವರಿ 1ಕ್ಕೆ ಮೆಗಾ ಬಂಪರ್ ಗಿಫ್ಟ್. ಜನವರಿ 8ಕ್ಕೆ ಸಿಕ್ಕಾಯ್ತು. ಜನವರಿ 26, ಫೆಬ್ರವರಿ 1ಕ್ಕೆ ಸಿಗೋದೆಂತ ಸ್ವೀಟ್ ನ್ಯೂಸ್. 26 ಮತ್ತು 1 ಮೋದಿಗೆ ಮತ್ತೊಮ್ಮೆ PM ಕುರ್ಚಿ ಕೊಡಿಸಲಿದೆಯಾ? ಆ ಮ್ಯಾಜಿಕ್ ನಂಬರ್ ಅಲ್ಲೇ ಅಡಗಿದೆಯಾ ಮೋದಿಯ ಉಜ್ವಲ ಭವಿಷ್ಯ? ನಿಮ್ಗೆಲ್ಲ ಈಗಾಗಲೇ ಮೋದಿ ಜನವರಿ 26ಕ್ಕೆ ಏನ್ ಕೊಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಅನ್ಕೋತೀವಿ. ಒಂದು ವೇಳೆ ನಿಮ್ಗೆ ಇನ್ನೂ ವಿಷಯ ರೀಚ್ ಆಗಿಲ್ಲ ಅಂದ್ರೆ ಮೋದಿ ಗಣರಾಜ್ಯೋತ್ಸವ ಅಂಗವಾಗಿ ಜನವರಿ 26ಕ್ಕೆ ಏನ್ ಕೊಡ್ತಾ ಇದ್ದಾರೆ ಅಂತ ಮತ್ತೊಮ್ಮೆ ಹೇಳಿ ಬಿಡ್ತೀವಿ, ಕೇಳಿ. ಈ ಹಿಂದೆ ಎಲ್ಲ ಶ್ರೀಮಂತರ ಉದ್ಯಮಿಗಳ ಕಡೆ ನೋಡ್ತಾ ಇದ್ದ ಮೋದಿ ಯುವಕರ, ನಿರುದ್ಯೋಗಿಗಳ ಹಾಗೂ ರೈತರ ಕಡೆ ನೋಡೋಕೆ ರೆಡಿಯಾಗಿದ್ದಾರೆ. ಅದರ ಪರಿಣಾಮವಾಗಿ ಮೋದಿಗೆ ಈಗ ಎಲ್ಲಾ ಕ್ಷೇತ್ರಗಳ ಏಳು ಬೀಳುಗಳು, ಲಾಭ ನಷ್ಟಗಳು ಅರಿವಾಗೋಕೆ ಶುರುವಾಗಿದೆ. ಕೃಷಿ ಕ್ಷೇತ್ರ ಅದೆಷ್ಟು ಹಿಂದುಳಿದು ಹೋಗಿದೆ ಅನ್ನೋದು ಕೊನೆಗೂ ಅರಿವಾಗಿದೆ. ಕೃಷಿ ಕ್ಷೇತ್ರ ಹಿಂದೆ ಉಳಿದಿರೋ ಪರಿಣಾಮ ರೈತರು ಊರಿಗೆಲ್ಲ ಅಕ್ಕಿ ಬೆಳೆದು ಕೊಟ್ಟು ಅವರು ಮಾತ್ರ ಹೊಟ್ಟೆಗೆ ನೀರು ಕುಡಿದು ಮಲಗೋ ಹಾಗಾಗಿದೆ. ಹಾಗಾಗಿ ಈಗ ಮೋದಿ ರೈತರಿಗೆ ನೇರ ಹಣ ಕೊಡೋಕೆ ಮುಂದಾಗಿದ್ದಾರೆ. ದುಡಿಯೋ ಕೈಗಳಿಗೆ ಸಿಗ್ತಾ ಇದೆ ಕೈ ತುಂಬಾ ಕಾಸು. ದುಡಿಮೆ ಇಲ್ಲದ ಕೈಗೂ ಕೊಡ್ತಾವ್ರೆ ಖರ್ಚಿಗೆ ಹಣಕಾಸು. ಹೌದು ಸ್ವಾಮಿ, ಭಾರತ ಬದಲಾಗ್ತಾ ಇದೆ. ಇವತ್ತು ದುಡಿದರೂ ಕಾಸು ಸಿಗುತ್ತೆ, ದುಡಿಲಿಲ್ಲ ಅಂದ್ರೂ ಕಾಸು ಸಿಗುತ್ತೆ. ನಮ್ ರಾಜ್ಯದಲ್ಲಿ ನೋಡಿ, ಕೆಲಸಕ್ಕೋದ್ರೂ ಊಟ ಸಿಗುತ್ತೆ, ಕೆಲಸಕ್ಕೆ ಹೋಗದೇ ಇದ್ರೂ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಸಿಗುತ್ತೆ. ಆರಾಮಾಗಿ ಉಚಿತ ಅಕ್ಕಿ ಬೇಯಿಸಿಕೊಂಡು ಊಟ ಮಾಡಬಹುದು. ಇಷ್ಟೆಲ್ಲ ಬದಲಾವಣೆಗಳ ಮಧ್ಯೆ ಮೋದಿ ಮತ್ತಷ್ಟು ಬದಲಾವಣೆ ತರೋದಕ್ಕೆ ಹೊರಟಿದ್ದಾರೆ. ಅದರ ಪರಿಣಾಮವೇ ದುಡಿಯೋ ಕೈಗೂ ದುಡಿಮೆ ಇಲ್ಲದ ಕೈಗಳಿಗೂ ಈಗ ರೊಕ್ಕ ಕೊಡೋಕೆ ಮುಂದಾಗಿರೋದು. ಆದ್ರೆ ಇಷ್ಟೆಲ್ಲ ರೊಕ್ಕ ಕೊಡ್ತಾ ಇರೋದು ಯಾರು? ಒನ್ ಅಂಡ್ ಓನ್ಲಿ ಮೋದಿ. ಇದೇನಪ್ಪ ರೊಕ್ಕ ಕೊಡ್ತಿದ್ದಾರ ನಮ್ಗೆಲ್ಲ, ಅದು ಸಿಗುತ್ತಾ ಇಲ್ಲ ಅಂತ ಜಗಳಕ್ಕೆ ಬರ್ಬೇಡಿ. ಇನ್ನೇನು ಈ ಬಗ್ಗೆ ಜನವರಿ 26ಕ್ಕೆ ಘೋಷಣೆ ಆಗಲಿದೆ. ಪ್ರತಿ ರೈತರಿಗೂ ಸ್ವಾವಲಂಬಿ ಜೀವನ ಬದುಕಲು ಅನುಕೂಲವಾಗುವಂತೆ ವರ್ಷವೂ ತಿಂಗಳಿಗೆ 10,000 ರೂಪಾಯಿ ಹಣ ಹಾಕಲು ತೀರ್ಮಾನಿಸಲಾಗಿದೆಯಂತೆ. ಇದರಿಂದ ತನ್ನ ಸ್ವಂತ ದುಡ್ಡಿನಲ್ಲಿ ಬೆಳೆ ಬೆಳೆಯುವಂತಾಗ್ಲಿ ಅನ್ನೋದು ಮೋದಿಯ ಉದ್ದೇಶ. ಬೆಳೆಯೋಕ್ಕೂ ಮುನ್ನ ಸಾಲ ಮಾಡಿ ಮತ್ತೆ ಸಾಲಕ್ಕೆ ಬಡ್ಡಿ, ಬಡ್ಡಿಗೆ ಚಕ್ರ ಬಡ್ಡಿ ಅಂತ ಸಾಲದ ಕೂಪದಲ್ಲಿ ಒದ್ದಾಡಬಾರದು ಅನ್ನೋ ಕಾರಣಕ್ಕೆ ಮೋದಿ ಪ್ರತಿ ವರ್ಷ 10,000 ರೂಪಾಯಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಇದು ರೈತರ ಕಥೆಯಾದ್ರೆ, ಉದ್ಯೋಗ ಇಲ್ಲದೆ ಪರದಾಡ್ತಾ ಇರುವ ಯುವ ಜನತೆಗೂ ಮೋದಿ ತಿಂಗಳಿಗೆ ಇಂತಿಷ್ಟು ಕಾಸು ಕೊಡೋದಕ್ಕೆ ತಯಾರಾಗವ್ರಂತೆ. ಆದ್ರೆ ಭಾರತದ ಕೋಟಿ ಯುವ ಸಮುದಾಯಕ್ಕೆ ಹಣ ಹೊಂದಿಸೋದು ಹೇಗೆ ಅನ್ನೋ ಲೆಕ್ಕಾಚಾರವೂ ನಡೆದಿದೆ. ಎಲ್ಲ ಅಂದುಕೊಂಡಂತಾದ್ರೆ ಮೋದಿ ಜನವರಿ 26ಕ್ಕೆ ಕೃಷಿ ಮತ್ತು ಯುವ ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ಕೊಡೋದಂತೂ ಸತ್ಯ. ಫೆಬ್ರವರಿ 1ಕ್ಕೆ ಪ್ಯಾರೆ ದೇಶವಾಸಿಗಳಿಗೆ ಮೋದಿಯ ಮೆಗಾ ಗಿಫ್ಟ್. ಮೋದಿ ಉಡುಗೊರೆ ತಿಳಿದ್ರೆ ನೀವಾಗ್ತೀರಾ ನಿಜಕ್ಕೂ ಸರ್ಪ್ರೈಸ್.
ಬಜೆಟ್ಗೂ ಮುನ್ನವೇ ಭರಪೂರ ಕಾಸು, ಜೊತೆಗೆ ಮೇಲ್ವರ್ಗದ ಮೀಸಲಾತಿ ತಂದ ಮೋದಿ ಅದೇ ನಿಟ್ಟಿನಲ್ಲಿ ಫೆಬ್ರವರಿ 1ಕ್ಕೆ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ಸ್ಕೆಚ್ ಹಾಕಿದ್ದಾರಂತೆ. ಫೆಬ್ರವರಿ 1ರ ಮೋದಿಯ ಆ ಉಡುಗೊರೆಯಲ್ಲಿ ಅಡಗಿರುವ ಅಂಶ ದೇಶದಲ್ಲಿ ಹೊಸ ಅಲೆ ಸೃಷ್ಟಿಸಲಿದೆ ಎನ್ನಲಾಗ್ತಿದೆ. ಮೋದಿ ಜೋಳಿಗೆಯಲ್ಲಿರುವ ಗಿಫ್ಟ್ಗಳಿಗೆ ಭಾರಿ ಸಂಚಲನ ಸೃಷ್ಟಿಸೋ ಶಕ್ತಿಯೂ ಇದ್ದಂತಿದೆ. ಯಾಕಂದ್ರೆ ದೇಶದಲ್ಲಿನ ಬಡತನ ನಿರ್ಮೂಲನೆ ಪರವಾಗಿ ಮೋದಿಯ ಈ ಉಡುಗೊರೆ ಇದೆ ಅನ್ನೋದನ್ನ ಯಾರೂ ಅಲ್ಲಗಳೆಯುವಂತಿಲ್ಲ. ಫೆಬ್ರವರಿ 1ರ ಮೋದಿ ಗಿಫ್ಟ್ ಸೃಷ್ಟಿಸಲಿದೆ ಹಲ್ಚಲ್. ಮೋದಿ ಕೊಡ್ತಿದ್ದಾರಾ ಯಾರು ಊಹಿಸದ ಬಂಪರ್ ಆಫರ್. ದೇಶದ ಪ್ರಧಾನಿಯಿಂದ ಜನರು ಅಪೇಕ್ಷಿಸುವಂತಹ ಕೆಲಸ ಆಗುತ್ತೆ ಅಂದ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಹೇಳಿ. ಇದೀಗ ಫೆಬ್ರವರಿ 1ರಂದು ಮೋದಿ ನೀಡೋಕೆ ಹೊರಟಿರುವ ಉಡುಗೊರೆ ಕೂಡ ದೇಶದ ಜನರ ಪರವಾಗಿ ಜನರ ಉದ್ಧಾರದ ಕನಸು ನನಸು ಮಾಡುವಂತಾಗಿದೆ. ಮೋದಿ ಈ ಗಿಫ್ಟ್ ಘೋಷಣೆಗೆ ಇನ್ನೇನು ಕೆಲವೇ ಕೆಲ ದಿನಗಳು ಬಾಕಿ ಇರುವಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇರೋದು ಕುತೂಹಲ ಕೆರಳಿಸಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಭಾರತದ ಯಾವೊಬ್ಬ ಪ್ರಜೆಯ ಊಹೆಗೂ ನಿಲುಕದ ನಿಟ್ಟಿನಲ್ಲಿ ಮೋದಿ ಪ್ಲಾನ್ ಮಾಡಿದ್ದಾರಂತೆ. ಬಜೆಟ್ ಮಂಡಿಸೋಕು ಮುನ್ನ ಸರ್ವೆ ಕೂಡ ಮಾಡಿಸಿದ್ದಾರೆ. ಜನ ಈ ಬಾರಿ ಬಜೆಟ್ನಲ್ಲಿ ಏನನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದರ ಸುಳಿವು ಹಿಡಿದೇ ಈ ಬಾರಿ ಬಜೆಟ್ ರೂಪಿಸ್ತಾ ಇದ್ದಾರಂತೆ. ಹಾಗಾಗಿ ಈ ಬಾರಿಯ ಫೆಬ್ರವರಿ 1ರ ಮೋದಿಯ ಬಜೆಟ್ ಗಿಫ್ಟ್ ನಿಜಕ್ಕೂ ಸರ್ಪ್ರೈಸ್ ಆಗಲಿದೆ ಎನ್ನಲಾಗ್ತಿದೆ. ಈ ಬಜೆಟ್ನಲ್ಲಿ ನಿಮ್ಮ ಅಕೌಂಟ್ಗೆ ನೇರ ಹಣ ಬಂದು ಬಿದ್ರೂ ಅಚ್ಚರಿ ಇಲ್ಲ. ಅಂತಹ ಬಜೆಟ್ ಇದಾಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಮೋದಿಯ ಈ ಬಾರಿಯ ಬಜೆಟ್ ಬಾರಿ ಹಲ್ಚಲ್ ಎಬ್ಬಿಸಲಿದೆ. ಮೊದಲೇ ಇದು ಲೋಕಸಭಾ ಚುನಾವಣೆಯ ಸಮಯ. ಹಾಗಿದ್ಮೇಲೆ ಕೇಳ್ಬೇಕಾ, ಮತ್ತೊಮ್ಮೆ ಪ್ರಧಾನಿ ಗಾದಿಯ ಮೇಲೆ ಕಣ್ಣಿಟ್ಟಿರೋ ಮೋದಿ ಈ ಬಾರಿ ಪ್ಯಾರೆ ದೇಶವಾಸಿಗಳಿಗೆ ಭರಪೂರ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಮ್ಮೆ ನೀವು ಮೋದಿ ಕೊಡಲಿರುವ ಗಿಫ್ಟ್ ಬಗ್ಗೆ ಕೇಳಿದ್ದೇ ಆದ್ರೆ ನಿಮ್ಗೆ ಅರ್ಥವಾಗುತ್ತೆ ಮೋದಿ ಫೆಬ್ರವರಿಗೆ ನೀಡೋಕೆ ಹೊರಟಿರುವಂತಹ ಉಡುಗೊರೆ ಎಂಥದ್ದು ಅನ್ನೋದು. ಇನ್ನು ಮೋದಿಯ ಈ ಗಿಫ್ಟ್ ದೇಶವಾಸಿಗಳಿಗೆ ಬಂಪರ್ ಆಫರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದಂತೂ ಸತ್ಯ ಕಣ್ರಿ. ಈ ಬಾರಿ ಮೋದಿ ಅರುಣ್ ಜೇಟ್ಲಿ ಮೂಲಕ ಮಂಡಿಸ್ತಿರೋ ಬಜೆಟ್ ಸಾಮಾನ್ಯವಾದದ್ದಲ್ಲ. ಮುಂದೆ ಇತಿಹಾಸ ಸೃಷ್ಟಿಸಿದ್ರೂ ಅಚ್ಚರಿಯಿಲ್ಲ. ಯಾಕಂದ್ರೆ ಈ ಬಾರಿಯ ಬಜೆಟ್ ಜನಸಾಮಾನ್ಯರಿಗೆ ಹಿಂದೆಂದೂ ನೀಡದಿದ್ದಂತಹ ಗಿಫ್ಟ್ಗಳನ್ನೇ ಕೊಡಲಿದೆ ಅನ್ನೋ ಮಾತಿದೆ. ಹಾಗಾದ್ರೆ ಈ ಬಾರಿ ಮೋದಿ ಬಜೆಟ್ನಲ್ಲಿ ಕೊಡ್ತಾ ಇರುವ ಆ ಗಿಫ್ಟ್ಗಳು ಏನು? ಅದ್ಯಾವ ಮೆಗಾ ಬಂಪರ್ ಗಿಫ್ಟ್ಗಳನ್ನ ಮೋದಿ ಕೊಡೋದಕ್ಕೆ ಹೊರಟಿದ್ದಾರೆ? ಇಲ್ಲಿದೆ ಮೋದಿ ಬಜೆಟ್ ಗಿಫ್ಟ್ ನಿಜಕ್ಕೂ ಸ್ವೀಟ್. ಮಧ್ಯಮ ವರ್ಗಕ್ಕಂತೂ ಹೊಡೆಯಲಿದ್ಯಂತೆ ಬಂಪರ್. ಈ ಬಾರಿ ಮೋದಿ ಅರುಣ್ ಜೇಟ್ಲಿ ಮೂಲಕ ಮಂಡಿಸ್ತಾ ಇರೋ ಬಜೆಟ್ ತಮ್ಮ ಅವಧಿಯ ಕೊನೆ ಬಜೆಟ್ ಆಗಿರುತ್ತೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಈ ಬಜೆಟ್ ನಲ್ಲಿ ಭರಪೂರ ಗಿಫ್ಟ್ ಕೊಡೋಕೆ ಮೋದಿ ತಯಾರಿ ನಡೆಸೋರಂತೆ. ಬಜೆಟ್ ನಲ್ಲಿ ಜನ ನಿರೀಕ್ಷೆಯೂ ಮಾಡಲಾರದಂತಹ ಗಿಫ್ಟ್ ಗಳನ್ನ ಕೊಟ್ಟು ಚುನಾವಣೆಗೆ ಹೊರಟು ಬಿಟ್ರೆ ಮತ್ತೆ ತಮ್ಮನ್ನು ಬಿಟ್ರೆ ಮತ್ತಿನ್ಯಾರನ್ನು ಗೆಲ್ಸೋದು ಸಾಧ್ಯ ಇಲ್ಲ ಅನ್ನೋದು ಮೋದಿ ಲೆಕ್ಕಾಚಾರ. ಅಷ್ಟಕ್ಕೂ ನಮ್ಗಿಲ್ಲಿ ಮೋದಿ ಲೆಕ್ಕಾಚಾರ ಮುಖ್ಯ ಅಲ್ಲ, ಜನರಿಗೆ ಏನ್ ಸಿಗತ್ತೆ ಅನ್ನೋದೇ ಮುಖ್ಯ. ಹಾಗಾಗಿ ಮೋದಿ ಈ ಬಾರಿ ಪ್ಯಾರೆ ದೇಶವಾಸಿಗಳಿಗೆ ಏನೆಲ್ಲ ಕೊಡಲು ಹೊರಟಿದ್ದಾರೆ ಅಂತ ನೋಡುದಾದ್ರೆ, ಮೋದಿ ಬಜೆಟ್ ಗಿಫ್ಟ್ ಮಧ್ಯಮ ವರ್ಗ, ಯುವಕರು, ಕೃಷಿಕರನ್ನ ಕೇಂದ್ರೀಕರಿಸಿ ನೂತನ ಯೋಜನೆಗಳನ್ನ ಮಧ್ಯಂತರ ಬಜೆಟ್ ನಲ್ಲಿ ಮೋದಿ ಸರ್ಕಾರ ಘೋಷಿಸೋ ಸಾಧ್ಯತೆ ಇದೆ. ಜೊತೆಗೆ ವಾರ್ಷಿಕ ತೆರಿಗೆ ಮಿತಿ ಇಳಿಕೆ ಅಂದ್ರೆ ಮಾಸಿಕ ವೇತನವನ್ನ ಆಧರಿಸಿರುವ ಕುಟುಂಬಗಳಿಗೆ ಇದು ನೆರವಾಗುತ್ತೆ. ಗೃಹ ಸಾಲದ ಬಡ್ಡಿ ಇಳಿಕೆ ಅಂದ್ರೆ ಗೃಹ ಸಾಲ ಮರುಪಾವತಿದಾರರಿಗೆ ಇದು ಅನುಕೂಲವಾಗುತ್ತೆ. ಉಳಿತಾಯ ಮಿತಿ ಹೆಚ್ಚಳ, ಉಳಿತಾಯ ಹಣದ ಮೇಲಿನ ತೆರಿಗೆ ಹೇರಿಕೆ ಮಿತಿ ಹೆಚ್ಚಿಸುವ ಮೂಲಕ ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಕೆಯಾಗುತ್ತೆ. ತೆರಿಗೆ ಸರಳೀಕರಣ ಅಂದ್ರೆ ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸರ್ವೆಯಲ್ಲಿ ಬಹುತೇಕ ಮಂದಿ ಬಜೆಟ್ನಿಂದ ತೆರಿಗೆ ಸರಳೀಕರಣವನ್ನ ನಿರೀಕ್ಷಿಸಿದ್ದಾರೆ. ಉದ್ಯಮಿಗಳಿಗೆ ಜಿಎಸ್ಟಿ ವಿನಾಯಿತಿ, 18 ಲಕ್ಷ ಸಣ್ಣ ಮತ್ತು ಮಧ್ಯ ಉದ್ಯಮಿಗಳಿಗೆ ಜಿಎಸ್ಟಿ ವಿನಾಯಿತಿ ಮಿತಿ 20 ಲಕ್ಷದಿಂದ 40 ಲಕ್ಷಕ್ಕೆ ಏರಿಕೆಯಾಗಿದೆ. ಕೊನೆಯ ಓವರ್ ನಲ್ಲಿ ಶುರುವಾಗಿದೆ ಸಿಕ್ಸರ್. ಬಜೆಟ್ ದಿನ ಮೋದಿ ಬಾರಿಸೋದಷ್ಟು ಸಿಕ್ಸರ್. ಇದು ಮೋದಿ ಸರ್ಕಾರದ ಕೊನೆ ದಿನಗಳು. ಈಗಷ್ಟೇ ಸಿಕ್ಸ್ ಬಾರಿಸೋಕೆ ಶುರುವಾಗಿದ್ದಾರೆ. ಹಾಗಾಗಿ ಮೇಲ್ಜಾತಿ ವರ್ಗಕ್ಕೆ ಮೀಸಲಾತಿ ತರೋ ಮೂಲಕ ಸಿಕ್ಸರ್ ಹೊಡೆಯೋಕೆ ಆರಂಭ ಮಾಡಿರೋ ಮೋದಿ ಇನ್ನೇನು ಫೆಬ್ರವರಿ 1ರ ಬಜೆಟ್ ನಲ್ಲಿ ಎಂತಹದ್ದೇ ಸುಮಾರು ಸಿಕ್ಸರ್ ಗಳನ್ನ ಬಾರಿಸಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನಲಾಗ್ತಾ ಇದೆ. ಮೋದಿ ಸರ್ಕಾರ ಇದೇ ಜನವರಿ 31ರಿಂದ ಫೆಬ್ರವರಿ 13ರವರೆಗೆ ಬಜೆಟ್ ಅಧಿವೇಶನ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಮೋದಿ ಸರ್ಕಾರಕ್ಕೆ ಸಿಗೋ ಕೊನೆಯ ಅಧಿವೇಶನ ಇದಾಗಿದೆ. ಫೆಬ್ರವರಿ 1ಕ್ಕೆ ವಿತ್ತ ಸಚಿವ ಅರುಣ್ ಜೇಟ್ಲಿ ಮಧ್ಯಂತರ ಬಜೆಟ್ ಮಂಡಿಸ್ತಾರೆ.
ತಾಂತ್ರಿಕವಾಗಿ ಇದು ಲೇಖಾನುದಾನ ಅಂತ ಪರಿಗಣಿಸಲಾಗ್ತಾ ಇದೆಯಾದ್ರೂ ಮುಂದಿನ 5 ವರ್ಷಗಳ ಆರ್ಥಿಕ ವೆಚ್ಚದ ರೂಪುರೇಷೆಗಳನ್ನ ಸರ್ಕಾರ ಘೋಷಿಸುವ ಸಾಧ್ಯತೆ ಇದೆ. 2014-15ರಲ್ಲಿ ಮಧ್ಯಂತರ ಬಜೆಟ್ ಮಂಡನೆಯ ವೇಳೆ ಅವತ್ತಿನ ವಿತ್ತ ಸಚಿವ ಪಿ ಚಿದಂಬರಂ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿರಿಸಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆಯನ್ನ ಘೋಷಣೆ ಮಾಡಿದ್ರು. ರಕ್ಷಣಾ ಕ್ಷೇತ್ರ ಮತ್ತು ಯೋಧರ ಕುಟುಂಬಸ್ಥರ ಮನಗೆಲ್ಲುವ ಯತ್ನ ಇದಾಗಿತ್ತು ಅಂತ ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ರು. ಈಗ ಮೋದಿ ಕೂಡ ಮುಂದಿನ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲೇ ಇಟ್ಕೊಂಡೇ ಬಜೆಟ್ ನಲ್ಲಿ ಭರಪೂರ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರಂತೆ. ಈ ಗಿಫ್ಟ್ ಗಳೇ ಮೋದಿಗೆ ಮತ್ತೆ ಪ್ರಧಾನಿ ಕುರ್ಚಿಯನ್ನ ಪ್ರಧಾನಿಸಲಿದ್ಯಂತೆ. ಗಿಫ್ಟ್ ಗಳಲ್ಲದೆ ಹೋದ್ರೂ ಆ ಮ್ಯಾಜಿಕ್ ನಂಬರ್ಗಳೇ ಮೋದಿಯನ್ನ ಮತ್ತೊಮ್ಮೆ ಉನ್ನತ ಸ್ಥಾನಕ್ಕೆ ಕರೆದೊಯ್ಯಲಿದ್ಯಂತೆ. ಪ್ರಧಾನಿ ಮೋದಿ ಏನೇ ಗಿಫ್ಟ್ ಕೊಡ್ಲಿ ಅದು ಆ ಸಂಖ್ಯೆ ಮೇಲೆ ನಿಲ್ಲೋದು ಯಾಕೆ? ಮೋದಿ ಜನ್ಮದಿನದ ಆ ಸಂಖ್ಯೆ ಮೇಲೆ ಯಾಕೆ ಎಲ್ಲಾ ಘೋಷಣೆಗಳು ಹೊರಬೀಳುತ್ತೆ? ಆ ಸಂಖ್ಯಾ ದಿನದಂದು ಘೋಷಿಸುವ ಎಲ್ಲಾ ಯೋಜನೆಗಳು ಮೋದಿಯ ಕೈ ಹಿಡಿಯುತ್ತವ? ಅದರಿಂದಲೇನ ಮೋದಿ ಪ್ರಧಾನಿಗಾದೆಗೇರಿದ್ದು. ಇದೀಗ ಆ ಸಂಖ್ಯೆಯೇ ಮತ್ತೊಮ್ಮೆ ಮೋದಿಯನ್ನ PM ಕುರ್ಚಿ ಮೇಲೆ ಕೂರಿಸುತ್ತಾ. ಯಾವುದು ಆ ನಂಬರ್? ಮೋದಿಗೆ ಯಾಕೆ ಅದರ ಮೇಲೆ ಅಷ್ಟೊಂದು ನಂಬಿಕೆ? ಇಲ್ಲಿದೆ ನೋಡಿ ಮೋದಿ ನಂಬರ್ನ ಅಸಲಿ. ಮೋದಿ ಜನ್ಮಕ್ಕೂ ಪ್ರಧಾನಿ ಖರ್ಚಿಗೂ ಸಾಥ್ ಕೊಟ್ಟಿದೆ ಆ ನಂಬರ್. ಈಗ ಆ ಘೋಷಣೆಗಳಲ್ಲೂ ಗಿಫ್ಟ್ಗಳಲ್ಲೂ ಅಡಗಿ ಕೂತಿದೆ ಆ ನಂಬರ್. ಮೋದಿ ಏನೇ ಮಾಡಲಿ, ಯಾವುದೇ ಘೋಷಣೆ ಜಾರಿ ಮಾಡಲಿ, ಆ ನಂಬರ್ ಅದರ ಹಿಂದೆಯೇ ಅಡಗಿ ಕೂತಿರುತ್ತೆ. ಮೋದಿ ಜನ್ಮ ರಹಸ್ಯದಲ್ಲೂ ಆ ನಂಬರ್ ಭದ್ರವಾಗಿ ತಳವೂರಿ ಕೂತಿದೆ. ಮೋದಿ ಪ್ರಧಾನಿ ಹುದ್ದೆಗೇರಿದಾಗಲೂ ಆ ನಂಬರ್ ಜೊತೆಯಲ್ಲಿದೆ. ಈಗಲೂ ಮೋದಿಯ ಹವಾ ಹೆಚ್ಚಿಸ್ತಿರೋದು ಅದೇ ನಂಬರ್. ಹಾಗಾದ್ರೆ ಯಾವುದು ಆ ನಂಬರ್? ಬೇರಾವುದೂ ಅಲ್ಲ, ಜಸ್ಟ್ 8. ಆ 8ರಲ್ಲಿ ಅಡಗಿದ್ಯಲ್ಲ ಮೋದಿ ಗಿಫ್ಟು. ಆ 8ಕ್ಕೂ ಮೋದಿಗೂ ಎಂಥ ನಂಟು? ನೀವದನ್ನ ಏನು ಬೇಕಾದ್ರೂ ಅಂದ್ಕೊಳ್ಬಹುದು. ಆದ್ರೆ ಪ್ರಧಾನಿ ಮೋದಿಯ ಹುಟ್ಟಿನ ಜೊತೆಗೆ ಈ 8ರ ನಂಟು ಬೆಸೆದು ಹೋಗಿದೆ. ಹುಟ್ಟಿನಲ್ಲಿದ್ರೆ ಕಾಕತಾಳೀಯ ಅಂತಾನೆ ತಿಳಿಯೋಣ, ಆದ್ರೆ ಪ್ರಧಾನಿ ಪಟ್ಟಕ್ಕೂ ಆ 8 ಕಾರಣ ಆಗ್ಬೇಕಾ? ಇನ್ನು ಮೋದಿಯ ಮಹತ್ವದ ಘೋಷಣೆಗಳು, ಯೋಜನೆಗಳೆಲ್ಲ ಜಾರಿಯಾಗಿರೋದು ಕೂಡ 8ರ ನಂಟಿನ ಜೊತೆಗೆ ನೋಡಿ. ಅದೇಗಪ್ಪ ಅಂತ ಕೇಳ್ತೀರಾ? ವಿವರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಮೋದಿಯ ಜನ್ಮದಿನ ಸೆಪ್ಟೆಂಬರ್ 17. 7+1 ಕೂಡಿದ್ರೆ 8. ಮೋದಿ ಸಿಎಂ ಆಗಿದ್ದು ಡಿಸೆಂಬರ್ 26. ಮೋದಿ ಪ್ರಧಾನಿ ಹುದ್ದೆಗೇರಿದ ದಿನ ಮೇ 26. 2+6 ಕೂಡಿದ್ರೆ 8. ಅದು ಆಗಸ್ಟ್ ತಿಂಗಳು. ಇದೆಲ್ಲ ಕಾಕತಾಳೀಯ ಅಂತಾನೆ ಅಂದುಕೊಂಡ್ರು. ಮೋದಿಯ ನೋಟ್ ಬ್ಯಾನ್ ಯೋಜನೆ ನವೆಂಬರ್ 8. ಮುದ್ರಾ ಯೋಜನೆ ಏಪ್ರಿಲ್ 8. ಡಿಜಿಟಲ್ ಇಂಡಿಯಾ ಸೆಪ್ಟೆಂಬರ್ 26. ಮೇಲ್ವರ್ಗಕ್ಕೆ ಮೀಸಲಾತಿ ಜಾರಿ ಜನವರಿ 8. ರೈತರ ಅಕೌಂಟ್ಗೆ 10,000 ರು ಫೆಬ್ರವರಿ 26. ಅಗೇನ್ 2+6 ಕೂಡಿದ್ರೆ 8 ಆಗುತ್ತೆ. ಹೀಗೆ ಮೋದಿಯ ಇಡೀ ಗೆಲುವಿನ ಗುಟ್ಟು 8ರಲ್ಲೇ ಅಡಗಿದೆಯೋ ಏನೋ ಅಂತನಿಸೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಪ್ರಧಾನಿ ತಮ್ಮ ಬಹುತೇಕ ಯೋಜನೆಗಳನ್ನ 8ರ ಸಂಖ್ಯೆ ಆಧಾರದಲ್ಲೇ ಘೋಷಿಸಿದ್ದಾರೆ. ಇದೇ ಮೋದಿಯ ಕೈ ಹಿಡಿಯುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಮೋದಿಯ ಹುಟ್ಟಿನಿಂದ ಇಂದಿನವರೆಗೂ ಈ 8 ಮೋದಿಯನ್ನ ಅಷ್ಟ ದಿಕ್ಕಿನ ಕಷ್ಟಗಳಿಂದಲೂ ಕಾಪಾಡಿಕೊಂಡು ಬಂದಿದೆ. ಇನ್ನು ಮತ್ತೊಮ್ಮೆ ಪ್ರಧಾನಿ ಗಾದಿಗೂ ಈ 8 ತನ್ನ ಪ್ರಭಾವ ಬೀರಿ ಮೋದಿಯನ್ನ ಕರೆದೊಯ್ದು ಮತ್ತೊಮ್ಮೆ PM ಕುರ್ಚಿ ಮೇಲೆ ಕೂರಿಸುತ್ತಾ ಗೊತ್ತಿಲ್ಲ. ಅದೇನೇ ಇರ್ಲಿ, ಪ್ರಧಾನಿ ಮೋದಿ ಮುಂದಿನ ಚುನಾವಣೆ ಮೇಲೆ ಕಣ್ಣಿಟ್ಟಿರುವುದಂತೂ ಸುಳ್ಳಲ್ಲ. ಅದಕ್ಕಾಗಿ ತನ್ನ ಹಳೆ ಸ್ನೇಹಿತರತ್ತಲೂ ಕಣ್ಣು ಹಾಯಿಸಿದ್ದಾರೆ. ತಮ್ಮ ಹಳೆ ಗುರು ವಾಜಪೇಯಿಯನ್ನು ಸ್ಮರಿಸಿಕೊಂಡಿದ್ದಾರೆ. ವಾಜಪೇಯಿ ಅವರಿದ್ದಾಗ ಮೈತ್ರಿಕೂಟಕ್ಕೆ ಹೆಚ್ಚು ಮನ್ನಣೆ ಕೊಡ್ತಿದ್ರು. ನಾವು ಕೂಡ ಮೈತ್ರಿಗೆ ಹೆಚ್ಚು ಒತ್ತು ಕೊಡ್ತೀವಿ. ಯಾರ್ಯಾರು ಬರ್ತಿರೋ ಅವರೊಂದಿಗೆ ಮೈತ್ರಿಗೆ ಬಿಜೆಪಿ ಬಾಗಿಲು ತೆರೆದಿರುತ್ತೆ ಅಂತ ಹೇಳಿದ್ದಾರೆ. ಈ ಮೂಲಕ ಮೈತ್ರಿ ಮೂಲಕವಾದ್ರೂ ಮತ್ತೊಮ್ಮೆ ಪ್ರಧಾನಿ ಗಾದಿಗೇರೋ ಕನಸು ಕಂಡಿದ್ದಾರೆ ಮೋದಿ. ಇನ್ನೇನು ಚುನಾವಣೆಗೆ ಕೆಲ ದಿನಗಳು ಬಾಕಿ ಇವೆ. ಇದರ ಹಿನ್ನೆಲೆಯಲ್ಲೇ ಪ್ರಧಾನಿ ಮೋದಿ ಈ ಬಜೆಟ್ನಲ್ಲಿ ಜನತೆಗೆ ಭರಪೂರ ಘೋಷಣೆಗಳ ಜೊತೆಗೆ ಭರ್ಜರಿ ಗಿಫ್ಟ್ಗಳನ್ನ ಕೊಡೋಕೆ ಮುಂದಾಗಿದ್ದಾರೆ. ಈಗಾಗಲೇ ಮೇಲ್ಜಾತಿ ವರ್ಗಕ್ಕೆ ಮೀಸಲಾತಿ ಘೋಷಿಸಿ ಒಂದು ಸಿಕ್ಸರ್ ಬಾರಿಸಿರೋ ಮೋದಿ ಬಜೆಟ್ ಮಂಡನೆ ವೇಳೆ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿ 2019ರ ಚುನಾವಣೆಯಲ್ಲೂ ಮತ್ತೊಮ್ಮೆ ಶತ್ರುಗಳನ್ನ ಆಲ್ ಔಟ್ ಮಾಡೋಕೆ ತಯಾರಿ ನಡೆಸಿದ್ದಾರೆ. ಹಾಗಾದ್ರೆ 2019ಕ್ಕೂ ಮೋದಿದೇನಾ ಹವಾ? ಮೋದಿ ಮುಂದೆ ಬೇರೆಯವರೆಲ್ಲ ಮಕಾಡೇನಾ ಶಿವ? ಜನರೆಲ್ಲ ಮತ್ತೆ ಮೋದಿಗೆ ಹೇಳಲಿದ್ದಾರಾ ಜೈಕಾರ? ಮೋದಿಗೆ ಬರೆಯಲಿದ್ದಾನಾ ಶ್ರೀಕಾರ? ಗೊತ್ತಿಲ್ಲ. ಎಲ್ಲವೂ ಮೋದಿ ಮಂಡಿಸಲಿರುವ ಬಜೆಟ್ ಮೇಲೆ ನಿಂತಿದೆ. ಮೋದಿ ಗಿಫ್ಟ್ಗೆ ಮತದಾರ ಏನ್ ಹೇಳ್ತಾನೋ ಅನ್ನೋದು ಈ ಚುನಾವಣೆ ನಿರ್ಧರಿಸಲಿದೆ. ಇದೇ ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.